ಎಲ್ಲರಿಗೂ ಸಾರಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ನಮ್ಮ ಬೆಕ್ಕು 2 ಮುದ್ದಾದ ಮರಿಗಳಾಕಿದೆ. ಪುಷ್ಕಾರ್ಡು ಕಂಪ್ಲೀಟಾಗಿ ಬೆಂಡಾಗಿದೆ. ಇದು ಹಿಂಗಾಗಿದೆ. ಇದು ಈ ಕಡೆ ಬರಬೇಕು. ಮತ್ತು ಬಿದ್ದಾಗ್ರಿಂದ ಸ್ಟ್ಯಾಂಡ್ ಕೂಡ ಫುಲ್ ಬೆಂಡಾಗಿ ನೋಡಿ. ಇಲ್ಲೂ ಒಂದು ಎಕ್ಸ್ಪಲ್ಸ್ ಇದೆ. ಇದು ನೋಡಿ, ಇದು ಎಷ್ಟು ಸ್ಟ್ರೈಟಾಗಿ ನಿಂತಿದೆ, ಅದೆಷ್ಟು ಬೆಂಡಾಗಿ ನಿಂತಿದೆ ಅಂತೇಳಿ. ಲುಕ್ ಎಟ್ ದಟ್ ಗೈಸ್, ಹೆಂಗೆ ಕಾಣ್ತಿದ್ದು ನೋಡಿ ಹೆಲ್ಮೆಟ್. ಕ್ರೇಜಿ. ಎಲ್ಲರಿಗೂ ಸಾರಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ತುಂಬ ಟೈಮ್ ಆಯಿತು. ಆಫ್ಟರ್ ಮೇ ಬಿ 2 ತಿಂಗಳಾಯ್ತು ಅನಿಸುತ್ತೆ ವೀಡಿಯೋ ಮಾಡಿ. ಯಾಕೆ ಅಂತ ಹೇಳಿದ್ರೆ ಲೈಫಲ್ಲಿ ತುಂಬಾ ಪ್ರಾಬ್ಲಮ್ಸ್ಗಳು ಫೇಸ್ ಮಾಡ್ತಾಯಿದ್ದೀನಿ. ಏನೆಲ್ಲ ಅಂತ ಹೇಳಿ ಮುಂದೆ ಹೋಗ್ತಾ ಮಾತಾಡೋಣ ಅಂತ. ಸದ್ಯಕ್ಕೆ ನನ್ನ ಸೆಟಪ್ ಕಂಪ್ಲೀಟ್ ಆಯಿತು. ನಮ್ಮ ಬೆಕ್ಕು 2 ಮುದ್ದಾದ ಮರಿಗಳಾಕಿದೆ. ಪರ್ಷಿಯನ್ ಕ್ಯಾಟ್ ಒಂದು ಇಲ್ಲಿದೆ, ಇನ್ನೊಂದು ಅದರೊಳಗೆ ಎಲ್ಲೋ ಹೋಯಿತು. ಇದೊಂದು ಕ್ರೇಜಿ ಇದೆ. ಬ್ಯೂಟಿ ಈ ಥರನೂ ಮುದ್ದಾಗುತ್ತೆ. ಇವತ್ತಿನ ಕಾರಣ ಎಲ್ಲಿಗೆ ಏನಂತೇಳಿ ಹೋಗ್ತಾ ಮಾಡ್ತೀನಿ. ಗುಡ್ ಮಾರ್ನಿಂಗ್ ಗೈಸ್, ಹೇಗಿದ್ದಾರೆ ಎಲ್ಲರೂ? ಆಫ್ಟರ್ ಲಾಂಗ್ ಟೈಮ್ ಮತ್ತೆ ವಿಡಿಯೋ ಮಾಡ್ತಿದ್ದೀನಿ. ಸೊ 2 ತಿಂಗಳಾಯ್ತು ಅನಿಸುತ್ತೆ. ಲಾಸ್ಟ್ ನಾವು ಮಂಗಳೂರು ಟ್ರಿಪ್ನ ಕವರ್ ಮಾಡಿದ್ವಿ. ಮಂಗಳೂರು ಟ್ರಿಪ್ನ ಕವರ್ ಆದಮೇಲೆ ಮತ್ತು ಯಾವುದೇ ಥರದ್ದು ವೀಡಿಯೋ ಮಾಡಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಲೈಫಲ್ಲಿ ತುಂಬಾ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡಿದೆ ಮತ್ತೆ ಮಾಡ್ತಾನೇ ಇದ್ದೀನಿ. ಏನು ಅಂತ ಹೇಳಿದ್ರೆ ಒಂದು ಫ್ಯಾಮಿಲಿನೊಂದು ಇಶ್ಯೂ ಆಗಿತ್ತು. ಸೊ ಅದೊಂದು ಪ್ರಾಬ್ಲಮ್ಮು. ಇನ್ನೊಂದು ಏನಂತ ಹೇಳಿದ್ರೆ ಬೈಕು ಕೂಡ ಆಕ್ಸಿಡೆಂಟ್ ಆಯಿತು. ಬೈಕು ಕೂಡ ಆಕ್ಸಿಡೆಂಟ್ ಆದಾಗ ತುಂಬ ಇದೆಲ್ಲ ಹೋಗ್ಬಿಟ್ಟಿದ್ದೆ. ನನಗೂ ಕೂಡ ತುಂಬಾ ಪೆಟ್ಟಾಯಿತು. ಸೊ ವೀಡಿಯೋ ಹೇಳಿರಲಿಲ್ಲ, ಬಿದ್ದಿತ್ತು ಒಂದ್ಸರಿ ಆಕ್ಸಿಡೆಂಟ್ ಆಗಿತ್ತು. ಸೊ ಇಲ್ಲಿ ಮತ್ತು ಮಂಡಿ ಇಲ್ಲೆಲ್ಲ ಸುಮಾರು ಪೆಟ್ಟಾಗಿತ್ತು. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಈ ಏನಿದೆ ಕ್ರಶ್ ಗಾರ್ಡು ಕಂಪ್ಲೀಟಾಗಿ ಬೆಂಡಾಗಿದೆ. ಇದು ಹಿಂಗಾಗಿದೆ. ಇದು ಈ ಕಡೆ ಬರಬೇಕು. ಮತ್ತು ಬಿದ್ದಾಗ್ರಿಂದ ಸ್ಟ್ಯಾಂಡ್ ಕೂಡ ಫುಲ್ ಬೆಂಡಾಗಿ ನೋಡಿ ಫುಲ್ಲು ವಾಲೋಗಿದೆ. ಇನ್ನು ಅದೇ ಕ್ರಶ್ ಗಾರ್ಡು ಬೈಕಿಗೆ ಹಾಕ್ಸಿರೋದ್ರಿಂದ ಮೈನರು ಏಟಾಗಿದೆ ಅಷ್ಟೇ. ಇಲ್ಲಿ ನೋಡಿ, ಇಲ್ಲೆಲ್ಲ ಹೋಗಿದೆ. ಇಲ್ಲಿ ಮತ್ತು ಟ್ಯಾಂಕರ್ ಒಂದು ಡೆಂಟ್ ಬಂದಿದೆ ಇಲ್ಲಿ. ಇನ್ನು ಈ ಕಡೆಯಿಂದ ನೋಡಿದ್ರೆ ನೋಡಿ ನಿಮಗೆ ಕಾಣಿಸುತ್ತೆ ಸೈಡ್ ಸ್ಟ್ಯಾಂಡು ಪೂರ್ತಿ ಬೆಂಡಾಗಿದೆ. ಸೊ ಇದನ್ನು ತಗೊಂಡೋಗಿ ಕಂಪ್ಲೀಟಾಗಿ ಸರ್ವಿಸ್ ಮಾಡಿ ಆಲ್ಮೋಸ್ಟ್ 10,000 ಓಡ್ತು ಬೈಕು. 10,000 ಓಡಿರೋದ್ರಿಂದ ಸರ್ವಿಸ್ ಮಾಡಿಸಿ ತಿರ್ಗಾ ಅದೆಲ್ಲ ಏನು ಎಕ್ಸಸರೀಸ್ ಏನಕ್ಕೆ ಚೇಂಜ್ ಮಾಡಬೇಕು ಅದೆಲ್ಲ ಮಾಡಿಬಿಟ್ಟು ಬರೋಣ ಅಂತ. ಸೊ ಸದ್ಯಕ್ಕೆ ಇಲ್ಲಿಂದ ಬಿಡೋಣ ಅಂತ. ಬನ್ನಿ, ಲೆಟ್ಸ್ ಗೋ ಬೇಬಿ. ಲಾಸ್ಟ್ ಟೈಮ್ ಈಗ ನನ್ನ ಬೈಕ್ ಯಾವ ಥರ ಬಿತ್ತು ಅಂತೇಳಿ ಫಸ್ಟ್ ಟೈಮ್ ತಗೊಂಡು ಆಲ್ಮೋಸ್ಟ್ 1.5 ವರ್ಷ ಆಯಿತು ಶೋರೂಮಿಂದ ತಗೊಂಡು. ಅದಾದಮೇಲೆ ಫಸ್ಟ್ ಟೈಮ್ ನನ್ನ ಕೈಯಿಂದ ಬಿದ್ದಿರೋದು. ಯಾವ ಥರ ಬಿತ್ತು ಅಂತ ಹೇಳಿದ್ರೆ ಚೈನು ಲೂಸಾಗಿ ಜಾಮ್ ಆಗಿಬಿತ್ತು. ಸುಮ್ಮನೆ ಸೀದಾ ಹಿಂಗೆ ಹೋಗ್ತಿರೋ ಗಾಡಿ ಲೆಫ್ಟ್ ಸೈಡಿಗೆ ಬಿತ್ತು. ಆ್ಯಕ್ಚುಲಿ ನಂಗೆ ಗೊತ್ತಾಗಲಿಲ್ಲ ಹೆಂಗೆ ಬಿತ್ತು ಅಂತೇಳಿ. ಹೇಳ್ದಂಗೆ ಆಯಿತು ಸೀದಾ. ನಂಗೆ ಗೊತ್ತಾಗಲಿಲ್ಲ ಯಾಕೆ ಬಿತ್ತು ಹೆಂಗೆ ಅಂತೇಳಿ. ಸೊ ತಿರ್ಗಾ ನನ್ನ ಫ್ರೆಂಡು ಗಾಡಿನ ತೊಗೊಂಬರೋಕ್ಕೆ ಹೋದಾಗ ಅವ್ನು ನೋಡಿ ನಂಗೆ ಹೇಳ್ದ ಚೈನು ಜಾಮ್ ಆಗ್ಬಿಟ್ಟು ಬಿದ್ದಿರೋದಂತು. ಸೊ ಯಾರೆಲ್ಲ ಎಕ್ಸ್ಪರ್ಟ್ಸು ಇಟ್ಕೊಂಡಿದ್ದಾರೆ ಆದಷ್ಟು ಚೈನ್ನ ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡಿ. ನಾನು ಕೂಡ ಮೇಂಟೈನ್ ಮಾಡಿರಲಿಲ್ಲ. ಜಂಕ್ಸಿಗೆ ತಂಗೆ ಲೂಬ್ ಓಡ್ಕೊಂಡು ಚೈನ್ ಟೈಟ್ ಮಾಡಿಸೋದು ಹಂಗೆ ಓಡಿಸಿದೆ. ಎವ್ರಿ 500 ಕಿಲೋಮೀಟರ್ಗೆ ಒಂದ್ಸರಿ ಚೈನ ಕ್ಲೀನ್ ಮಾಡಿ ಮತ್ತು ಲೂಬ್ ಹೊಡಿರಿ. ಇಲ್ಲ ಅಂತ ಹೇಳಿದ್ರೆ ನನಗಾಗಿರೋ ಪ್ರಾಬ್ಲಮ್ ನಿಮಗೂ ಕೂಡ ಆಗ್ಬೋದು, ಆಗ್ದಲೇ ಇರಲಿ. ಆ್ಯಂಡ್ ಅದೇ ವಿಚಾರಿಗೆ ಇವತ್ತು ಸರ್ವಿಸ್ ಕಂಪ್ಲೀಟಾಗಿ ಮಾಡ್ಸೋಣ ಅಂತೇಳಿ ಹೋಗ್ತಾ ಇರೋದು. ಸೊ ಸರ್ವೀಸು ಅಂತ ಹೇಳಿದ್ರೆ ನಮ್ಮೂರಿಂದ ಆಲ್ಮೋಸ್ಟ್ ಕುಶಾಲನಗರ ಹೋಗ್ಬೇಕಾಗ್ತದೆ. ಮೇ ಬಿ 35 to 40 ಕಿಲೋಮೀಟರ್ಸ್ ಒಂದು ಸೈಡ್ ಹೋಗಿ ಬರಬೇಕು. 2 ಸೈಡಿಂದ 80 ಕಿಲೋಮೀಟರ್ಸ್ ಆಗುತ್ತೆ. ಆಲ್ಮೋಸ್ಟ್ ಅದೇ ಇದು ಸೇರಿ 100 ಕಿಲೋಮೀಟರ್ಸು. ಪ್ರಾಬ್ಲಮ್ ಇದೇನೆ ಸಣ್ಣ. ನಾನು ಫಸ್ಟು ಬೈಕ್ ತೊಗೊಂಡಾಗ ಸರ್ವಿಸ್ ನಮ್ಮೂರಲ್ಲಿ ಸಿಗುತ್ತೆ ಅನ್ನೋ ಒಂದು ವಿಚಾರಕ್ಕೆ ಬೈಕ್ ತೊಗೊಂಡಿದ್ದೆ ನಮ್ಮೂರಲ್ಲಿ. ಇವಾಗ ನಮ್ಮೂರಲ್ಲಿ ಶೋರೂಮ್ ಇಲ್ಲ, ಹೀರೋ ಶೋರೂಮ್ ಅವ್ರದ್ದು. ಸೊ ಇದನ್ನು ಮಾಡಬೇಕಂದ್ರೆ 2 ಬ್ರಾಂಚ್ ಇರೋದು. ಒಂದು ಕುಶಾಲನಗರ, ಇನ್ನೊಂದು ಮಡಿಕೇರಿ. ಸೊ ಮಡಿಕೇರಿಗೆ ಹೋಗೋಕ್ಕಿಂತ ಕುಶಾಲನಗರ ನನಗೆ ಹತ್ತಿರ ಆಗುತ್ತೆ ಅಂತೇಳಿ ನಮ್ಮೂರಿಂದ ಕುಶಾಲನಗರಕ್ಕೆ ಹೋಗ್ತಿದ್ದೀನಿ. ಇದು ಪ್ರಾಬ್ಲಮ್ಮು.
ಸೊ ನಡೀರಿ ಹೋಗಿ ನೋಡೋಣ ಅಂತೆ ಅಲ್ಲಿನ ಸೀನು ಏನು ಯಾವ ಥರ ಅಂತ ಹೇಳಿ. ಗೈಸ್ ಫೈನಲಿ ಕುಶಾಲನಗರ ಬಂದು ತಲುಪಿದ್ವಿ. ಸೊ ಇಲ್ಲಿಂದ ಎಲ್ಲಿಗೆ ಅಂತ ಹೇಳಿದ್ರೆ ಡೈರೆಕ್ಟು ಶೋರೂಮಿಗೆ ಹೋಗ್ಬಿಡೋಣ ನಾವು. ಶೋರೂಮಿಗೆ ಹೋಗಿ ಅಲ್ಲಿನ ಸೀನು ಯಾವ ಥರ ಅಂತೇಳಿ ನೋಡೋಣ ಅಂತ ಬನ್ನಿ. ಸೊ ಟೈಮ್ 11 ಗಂಟೆ ಆಯಿತು. ಮಳೆ ಬರಲಿಲ್ಲ ಅಂದರೆ ಸಾಕು. ಮಳೆಗೆ ಅಂತೇಳಿ ಏನೂ ಕೂಡ ಜೊತೆಗೆ ತಂದಿಲ್ಲ ಇವತ್ತು. ಮಳೆ ಬಂದರೆ ಕ್ರೇಜಿ. ಒಂಥರ ಕೂಲೆಸ್ಟ್ ಸಿಟಿ ಅಂತಲೇ ಹೇಳ್ಬೋದು ಕುಶಾಲನಗರ. ಸಗದಾಗಿದೆ ಊರು ಮಾತ್ರ. ಬೇಗ ಡೆವಲಪ್ಮೆಂಟ್ ಆಯಿತು. ಎಷ್ಟು ಬೇಗ ಡೆವಲಪ್ಮೆಂಟ್ ಆಯಿತು ಅಂದರೆ ಇಲ್ಲೇ ಎಲ್ಲೋ ರೈಟ್ ಸೈಡಿಗೆ ಹೀರೋ ಶೋರೂಮ್ ಬರುತ್ತೆ. ಎಲ್ಲಿ ಅಂದರೆ ಇಲ್ಲೇ ಎಲ್ಲೋ ಸರೌಂಡಿಂಗು ಇಲ್ಲೇ ಅನಿಸುತ್ತೆ ಮೇ ಬಿ ರೈಟ್ ಸೈಡು. ಎಸ್ ಅಲ್ಲಿ ಕಾಣ್ತಿದೆ. ಸೊ ಡೈರೆಕ್ಟಾಗಿ ನಮಗೆ ಶೋರೂಮಿಗೆ ಹೋಗ್ಬಿಡೋಣ ಬನ್ನಿ. ಶೋರೂಮಿಗೆ ಬಂದು ಹೋಗಿ ಸ್ವಲ್ಪ ನಮ್ಮ ಕೆಲಸಗಳನ್ನ ಮುಗಿಸ್ಕೊಂಡು ಮತ್ತೆ ನೋಡೋಣ ಅಂತ. ಸೊ ಇದೇ ಪ್ರಾಬ್ಲಮ್ಮು. ಬಿದ್ದಾಗಲಿಂದ ಆ ಸ್ಟ್ಯಾಂಡು ಕಂಪ್ಲೀಟಾಗಿ ಬೆಂಡ್ ಆಗಿರೋದ್ರಿಂದ ಹಿಂಗೆ ಮಲ್ಕೊಳ್ಳುತ್ತೆ. ಸೊ ಇಲ್ಲೂ ಒಂದು ಎಕ್ಸ್ಪಲ್ಸ್ ಇದೆ. ಇದು ನೋಡಿ, ಇದು ಎಷ್ಟು ಸ್ಟ್ರೈಟಾಗಿ ನಿಂತಿದೆ, ಅದೆಷ್ಟು ಬೆಂಡಾಗಿ ನಿಂತಿದೆ ಅಂತೇಳಿ. ಬಿಕಾಸ್ ಗಾಡಿ ಬಿದ್ದಾಗ ಆ ಸ್ಟ್ಯಾಂಡು ಕಂಪ್ಲೀಟಾಗಿ ಹಿಂಗಾಗಿ ಹೋಗಿದೆ. ಎಕ್ಸಸರೀಸ್ ಏನು ಆ್ಯಡ್ ಮಾಡಿಲ್ಲ. ಕ್ರಶ್ ಕಾರ್ಡ್ ಒಂದು ಬಿಟ್ಟೆ, ಹ್ಯಾಂಡಲ್ ಒಂದು ಚೇಂಜ್ ಮಾಡ್ಸೋರು. ಕ್ರೇಜಿ ಆಗಿದೆ ಗುರು ಅಲ್ವಾ. ವಾ, ಇದು K12, ಅದು K12 ಬ್ರೇಕ್. ಸೊ ಗೈಸ್, ನಮಗೆ ಮುಂಚಿನ ಟೈಮಲ್ಲಿ ಏನಂತ ಹೇಳಿದ್ರೆ ಒಂದು ಬುಕ್ ಕೊಡೋರು ಸರ್ವಿಸಿಗೆ, ಎಷ್ಟು ಕಿಲೋಮೀಟ್ರ್ ಓಡಿದೆ, ಎಷ್ಟು ಸರ್ವಿಸ್ ಆಗಿದೆ ಅಂತೇಳಿ. ಸೊ ಇವಾಗೆಲ್ಲ ಡಿಜಿಟಲು ಎಲ್ಲ ಮೊಬೈಲಲ್ಲಿ ಆ್ಯಡ್ ಮಾಡ್ತಾರೆ. ಸೊ ಮೊಬೈಲಲ್ಲಿ ಸ್ಕ್ಯಾನ್ ಮಾಡಿದಾಗ ಗಾಡಿದು ಹಿಸ್ಟ್ರಿ ಎಲ್ಲ ಅದ್ರಲ್ಲಿ ಬರ್ತದೆ. ಸೊ ಮುಂಚೆ ಎಲ್ಲ ಬುಕ್ ಯೂಸ್ ಮಾಡ್ತಿದ್ರು, ಇವಾಗೆಲ್ಲ ಸ್ಮಾರ್ಟ್ ಫೋನ್ಸ್. ಕ್ರೈಸಿ. ಸೊ ಗೈಸ್, 4th ಸರ್ವಿಸು ನೋಡಿ, ಒಳಗಡೆ ಹಿಂಗಿರ್ತವೆ. ಸೊ ಫಟಾಫಟ ಅಂತೇಳಿ ಇಂಜಿನ್ ಏನೂ ಇಲ್ಲ. ಸದ್ಯಕ್ಕೆ ಬೇರೆ ಯಾವುದು ಗಾಡಿಗಳು ಸ್ಟಾಕ್ ಇಲ್ಲ. ಸೊ ಹೆಂಗೆ ಮಾಡ್ತಾರೆ ಏನು ಅಂತೇಳಿ ನಿಮಗೆ ತೋರಿಸ್ತೀನಿ ಬನ್ನಿ. ಸದ್ಯಕ್ಕೆ ಈ ಶಕೆಗೂ ಇದಕ್ಕೂ ಜಾಕೆಟ್ ಬಿಚ್ಚಿ ಎಲ್ಲರೂ ಸೇಫಾಗಿ ಇಡೋಣ ಅಂತ. ಆಯಿಲ್ ಡಂಪ್ ಮಾಡ್ತಾರೆ. ಹೊಸ ಆಯಿಲ್ನೇ ಯೂಸ್ ಮಾಡ್ತಿದ್ದೀನಿ. ಸೊ ಎಕ್ಸ್ಪಲ್ಸಿಗೆ ಆದಷ್ಟು ಸಿಂಥೆಟಿಕ್ ಅಂತ ಒಂದು ಆಯಿಲ್ ಬರ್ತದೆ, ಅದನ್ನೇ ಹಾಕಿ ಇಂಜಿನ್ ಚೆನ್ನಾಗಿರ್ತದೆ ಸೇಫಾಗಿ. ನೋಡಿ, ಇದು ಕಾಣಿಸ್ತಿದೆಯಲ್ಲ, ಇದು ಇಲ್ಲೇ ಕಾಣಿಸ್ತಿದೆ ನೋಡಿ, ಇಲ್ಲಿಂದ ಫುಲ್ ಬೆಂಡಾಗಿ ಹೋಗಿದೆ ಒಂದು ಸ್ವಲ್ಪ. ಸೊ ಇದು ಸೀನು. ಹಂಗಾಗಿ ಇದು ಏನಾಗ್ತಿದೆ ಅಂದರೆ ಫುಲ್ ಹಿಂಗೆ ಬಂದಿರೋದ್ರಿಂದ ಇದಾಗ್ತಿದೆ. ಸೊ ಸದ್ಯಕ್ಕೆ ಇದನ್ನು ಚೇಂಜ್ ಮಾಡಬೇಕು, ಇಲ್ಲಾಂದರೆ ಇಲ್ಲಿಗೆ ಒಂದರ ಟಾಕ್ ಹಾಕಿಸ್ಬೇಕಂತ ಹೇಳೋರೆ. ಸಿಂಥೆಟಿಕ್ ಅಲ್ಲ ಆಯಿಲು, ಸಿಂಥೆಟಿಕ್ ಅಲ್ಲ. ಓಕೆ, 4th ಸರ್ವಿಸ್ ಆಯಿತು. ನೆಕ್ಸ್ಟ್ ಎಷ್ಟಕ್ಕೆ ಚೇಂಜ್ ಮಾಡಬೇಕಾಗ್ತದೆ? ನೆಕ್ಸ್ಟ್ 3000. ನೆಕ್ಸ್ಟ್ ನೀವು ಟ್ಯಾಪ್ ಅಪ್ ಉಂಟು, ಟ್ಯಾಪ್ ಅಪ್ ಮಾಡಿಸ್ತೀರ ಅಂದರೆ ಮಾಡ್ತೀವಿ. ಹಾಂ, ಜಾಸ್ತಿ ಜನ ಟ್ಯಾಪ್ ಅಪ್ ಮಾಡಿಸೋದಿಲ್ಲ, ಚೇಂಜೇ ಮಾಡ್ತಾರೆ. ಅದೇ ಆಯಿಲೇ ಚೇಂಜ್ ಮಾಡಿಸ್ತಾರಲ್ಲ, ಇಂಜಿನ್ ಚೆನ್ನಾಗಿರುತ್ತೆ ಅಂತ ಹೇಳಿ. ಎಕ್ಸ್ಪಲ್ಸ್ ಇಟ್ಕೊಂಡಿರೋರ್ದು ಮೇಯ್ನ್ ಏನಂತ ಹೇಳಿದ್ರೆ ಇಂಜಿನ್ ಆಯಿಲ್ ಚೇಂಜ್ ಮಾಡಿದಾಗ ಅದರೊಳಗೊಂದು ಇಷ್ಟುದ್ದ ಚಿಪ್ ಇರುತ್ತೆ, ಏರ್ ಫಿಲ್ಟ್ರು. ಅದು ಕಂಪಲ್ಸರಿ ಕ್ಲೀನ್ ಮಾಡಲೇಬೇಕಾಗುತ್ತೆ. ಈಗ ಬ್ರೋ ತೋರಿಸ್ತಾರೆ, ವೆಯ್ಟ್ ನಾನು ನಿಮಗೆ ತೋರಿಸ್ತೀನಿ. ಈಗ ಆಲ್ಮೋಸ್ಟು ಇಂಜಿನ್ ಆಯಿಲ್ ಚೇಂಜ್ ಮಾಡಿದಾಗ ಅದು ಕಂಪಲ್ಸರಿ ಮಾಡಿಸ್ಲೇಬೇಕಾಗ್ತದೆ. ನೋಡಿ, ಈಗ ತೆಗಿತಾರಲ್ಲ, ಇದು ಮೇಯ್ನು. ಇದು ಮೇಯ್ನ್ ಅಲ್ವಾ? ಓಕೆ. ಹಾಂ. ಓಕೆ. ಅದು ಮೇನಲ್ಲ ಅಂತೆ, ಇನ್ನೊಂದು ಮೇನ್ ಇದೆಯಂತೆ, ಅದು ಕ್ಲೀನ್ ಮಾಡಬೇಕಂತೆ. ನೋಡೋಣ ಇರಿ ಯಾವುದು ಅಂತ ಹೇಳಿ. ಯಾವ್ದು ಹೇಳಿ? ಹಾಂ, ಇದು ಮೇಯ್ನಾ? ಹಾಂ ಗೈಸ್, ಇಲ್ಲಿ ನೋಡಿ, ಇಲ್ಲಿ ಕಾಣ್ತಿದೆ ನಿಮಗೆ, ಇದು ಮೇಯ್ನ್ ಅಂತ. ಹಾಂ ಸುಮಾರು ಡಿಶ್ ಬರ್ತದಲ್ಲ ನೋಡಿ, ಎಷ್ಟು ಇದೆ ಅಂತೇಳಿ ಸುಮಾರು ಇದೆ.
ಗಾಯ್ಸ್ ನಿಮ್ಮ ಹತ್ರ ಯಾರ ಹತ್ರ ಒಂದು ಎಕ್ಸ್ಪಲ್ಸ್ ಇತ್ತು ಸರ್ವಿಸಿಗೆ ಬಂದಾಗ ಇಬ್ಬರು ಮಾಡಿದ್ದಾರೆ. ನಾವು ಹೇಳಿ ನನಗೆ ಆ್ಯಕ್ಚುಲಿ ಇದ್ರ ಬಗ್ಗೆ ಗೊತ್ತಿರಲಿಲ್ಲ, ನಾನು ಅದು ಮೇಯ್ನ್ ಅಂದ್ಕೊಂಡಿದ್ದೆ. ಇಲ್ಲಿ ನೋಡಿ ಎಷ್ಟು ಬರ್ತಿದೆ ಅಂತೇಳಿ. ಸೊ ಇದು ಕಂಪ್ಲೀಟಾಗಿ ರಿಮೂವ್ ಮಾಡಬೇಕಾಗತ್ತಾ? ಎಸ್ ನೋಡಿ ಎಷ್ಟಕ್ಕೆ ಬರ್ತಿದೆ ಅಂತೇಳಿ. ಸೊ ನಾನು ಅಂದ್ಕೊಂಡಿದ್ದ ಪ್ರಕಾರ ಅದು ಮೇನ್ ಅಂದ್ಕೊಂಡಿದ್ದೆ, ಬಟ್ ಇವರು ಹೇಳಿದ್ರು ಅದಲ್ಲ ಇದು ಅಂತೇಳಿ. ಸೊ ಬಿಚ್ಬಿಟ್ಟು ತೋರಿಸಿದ್ದಾರೆ ನೀವು. ಸೊ ನಿಮ್ಮದು ಎಕ್ಸ್ಪಲ್ಸು ಸರ್ವಿಸಿಗೆ ತೊಗೊಂಡವ್ರು ಇದನ್ನು ಕಂಪ್ಲೀಟ್ 100% ಸರಿ ಮಾಡಿಸಿ ನೀವು. ಗೈಸ್ ಇದೇ ಆಯಿಲು. ಸೊ ಎಕ್ಸ್ಪಲ್ಸಿಗೆ ಹಾಕೋಂಥದ್ದು ಸಿಂಥೆಟಿಕ್ಕು 1.25 ಲೀಟರ್ಸ್ ಬರುತ್ತೆ, ಕಾಣಿಸ್ತಿದೆ ನಿಮಗೆ. ओके थैंक यू सर, थैंक यू. वैसे तो ज़्यादा कर लो ಥ್ಯಾಂಕ್ ಯು ರೋ. ಸೊ ಗೈಸ್ ಫೈನಲಿ ಕುದುರೆ ಈಸ್ ಬ್ಯಾಕ್. ಕಂಪ್ಲೀಟಾಗಿ ಎಲ್ಲ ಸರ್ವಿಸ್ ಎಲ್ಲ ಆಗಿ ಪಳ ಅಂತ ಹೊಳಿತಿದೆ. ಸೊ ರೈಡ್ ಮಾಡಿ ನೋಡೋಣ ಯಾವ ಥರ ಇರುತ್ತೆ ಏನು ಅಂತೇಳಿ. ಗೈಸ್ ಸರ್ವಿಸ್ ಮಾಡಿದ್ಮೇಲೆ ಸಣ್ಣ ಪುಟ್ಟ ಚೇಂಜ್ಗೆಲ್ಲ ಕಾಣ್ತಿದೆ, ಬಟ್ ತುಂಬ ಡಿಫೆನ್ಸ್ ಏನು ಕಾಣ್ತಿಲ್ಲ ನನಗೆ. ಏಕೆಂದರೆ ನಾನು ಗಾಡಿನ ಸ್ಟಾಕಾಗಿ ಇಟ್ಟು ಅದೇ ಥರ ಮೇಂಟೈನ್ ಮಾಡಿದ್ದೆ. ಸೊ ಏನು ಚೇಂಜ್ ಕಾಣ್ತಾಯಿಲ್ಲ. ಹೆಡ್ ಆನಿಗೆ ಬಂದ್ವಿ. ಇಲ್ಲಿದೆ ಹೆಡ್ ಆನ್, ಇದು ಹೆಡ್ ಆನ್. ಆ್ಯಕ್ಚುಲಿ ಲಾಸ್ಟ್ ಟೈಮು ಈ ಹೆಲ್ಮೆಟ್ ಕೇಳೋಗಿದ್ದೆ. ಇದು ನೋಡೋಣ ಅಂತ ಕೇಳೋಣ ಅಂತ ಹೆಲ್ಮೆಟ್ ಇದೆ. ಗೈಸ್ ಎಲ್ಲ ಕಂಪ್ಲೀಟಾಗಿ ಮುಗೀತು. ಇದೊಂದು ಸರಿ ಆಗಲಿಲ್ಲ. ಸೊ ಇವ್ರು ಮಾಡಲ್ಲ ಅಂತೆ. ಸೊ ನೋಡೋಣ ನೆಕ್ಸ್ಟ್ ಏನು ಕತೆ ಅಂತೀವಿ. ಸೊ ಇಲ್ಲಿಂದ ಇದು ಸೀನು. ಸೊ ಸದ್ಯಕ್ಕೆ ಒಂದು ಹೆಲ್ಮೆಟು ಪರ್ಚೇಸ್ ಮಾಡೋಣ ಅಂತ ಪ್ಯಾಕ್ ಮಾಡ್ತಿದ್ದಾರೆ. ಇದ್ರದ್ದು ಏನು ಸೀನ್ ಅಂತೇಳಿ ನಾನು ಮನೆಗೂ ಕರೆಕ್ಟಾಗಿ ನಿಮಗೆ ಹೇಳ್ತೀನಿ. ಸೊ ಸಿಗೋಣ ಆಗ ಡೈರೆಕ್ಟು ಮನೆಗೆ. ಸೊ ಸದ್ಯಕ್ಕೆ ಕುಶಾನಗರ ಬಿಡೋ ಟೈಮ್ ಬಂತು. ಸದ್ಯಕ್ಕೆ ಕುಶಾನಗರ ಬಿಟ್ಟು ಮಳೆ ಬೇರೆ ಬರೋಂಗಾಗಿದೆ ನೋಡಿ. ಸೊ ಮಳೆ ಬರುತ್ತೆ ಏನು ಕತೆ ಗೊತ್ತಿಲ್ಲ. ಸೊ ನೋಡೋಣ. ಈಗ ಸದ್ಯಕ್ಕೆ ಹೆಲ್ಮೆಟನ್ನು ಬೈ ಮಾಡ್ತಿದ್ದೀನಿ. ಬೈ ಮಾಡಿ ಅದ್ರ ಕಾಸ್ಟ್ ಏನು, ಪ್ರೈಸ್ ಏನು, ಅದ್ರ ಸ್ಪೆಷಲ್ ಏನಂತ ಎಲ್ಲ ಕಂಪ್ಲೀಟಾಗಿ ನಾನು ನಿಮಗೆ ಮನೇಲಿ ಸಿಗೋಣ. ಲುಕ್ ಎಟ್ ದ್ಯಾಟ್ ಗಾಯ್ಸ್, ಹೆಂಗೆ ಕಾಣ್ತಿದ್ದು ನೋಡಿ ಹೆಲ್ಮೆಟ್. ಕ್ರೇಜಿ. 8,000 ಕೊಟ್ಟು ತಗೊಂಡಿದ್ದಕ್ಕೂ ಈ ಹೆಲ್ಮೆಟು ವರ್ತು. ಯಾಕೆಂತಂದರೆ ಅಷ್ಟು ಕ್ಲಾರಿಟಿ ಇದೆ. ಕ್ರೇಜಿ ಗುರು, ಸಗದಾಗಿದೆ ಮತ್ತು ಕಂಫರ್ಟೇಬಲು.